ಜೈ ಶ್ರೀ ಗುರುದೇವ್, ಜೈ ಶ್ರೀ ಗನ್ನಡಂ ಗೆಲ್ಗೆ. ಬಂಧುಗಳೇ, ನಾವು ಕರ್ನಾಟಕ ಬಂಧುಗಳೇ, ನಾವು ಭಾರತ ಬಂಧುಗಳೇ, ನಾವು ವಿಶ್ವ ಬಂಧುಗಳೇ, ಬನ್ನಿರಿ ಪೈಪೋಟಿ ಯುಗಕ್ಕೆ 21ರ ಶತಮಾನದುಗಕ್ಕೆ. ಧರಿಯೇ ಜೀವಧಾರೆ, ಪ್ರಕೃತಿಯೇ ಉಸಿರಧಾರೆ, ಗಾಳಿ ಬೆಳಕು ನೀರು ಈ ಮೂರು ಮಾನವನಿಗೆ ಆಸರೆ, ಈ ಮೂರು ಪ್ರಕೃತಿಯ ಸೌಂದರ್ಯಧಾರೆ. ಬಂಧುಗಳೇ, ಪಂಚಭೂತಗಳೇ ನಮಗೆ ಆಧಾರ. ಪಂಚಭೂತಗಳಿಂದಾಗಿರ್ತಕ್ಕಂಥ ಈ ಶರೀರದಿಂದ ಮೊದಲು ಪಂಚಭೂತಗಳಿಗೆ ನಮಸ್ಕರಿಸುವುದು ನಮ್ಮ ಆದ್ಯ ಕರ್ತವ್ಯ. ಅಂದರೆ ಭೂಮಿ ತಾಯಿಗೆ ನಮಸ್ಕಾರ, ನಭೋಮಂಡಲದಲ್ಲಿರುವ ಸೂರ್ಯಚಂದ್ರರಿಗೆ ನಮಸ್ಕಾರ, ವಾಯುದೇವರಿಗೆ ನಮಸ್ಕಾರ, ಅಗ್ನಿದೇವಿಗೆ ನಮಸ್ಕಾರ, ವರ್ಣದೇವಿಗೆ ನಮಸ್ಕಾರ. ನಂತರ ಜನ್ಮ ನೀಡಿದ ತಾಯಿ ತಂದೆಯರಿಗೆ ನಮಸ್ಕಾರ, ಬೋಧಿಸು ಗುರು ಹಿರಿಯರಿಗೆ ನಮಸ್ಕಾರ, ಆಪತ್ ಬಾಂಧವರಿಗೆ ನಮಸ್ಕಾರ, ಎ ಫ್ರೆಂಡ್ ಇನ್ ನೀಡ್, ಎ ಫ್ರೆಂಡ್ ಇನ್ ಡೀಡ್. ಭಾರತ ಮಾತೆಗೆ ನಮಸ್ಕಾರ, ಭಾರತ ಮಾತೆಯ ಸುಪುತ್ರಿ ಶ್ರೀ ಕನ್ನಡ ಮಾತೆಗೆ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮೇ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವ ಸದ್ಬುದ್ಧಿ ಮಾಪ್ನೋತು, ಸರ್ವತ್ರ ನಂದತು. ಓಂ ಶಾಂತಿ ಶಾಂತಿ ಶಾಂತಿ. ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ ಹಾಗೆ, ನೀನು ಬೆಳೆದರೆ ನಾನು ಬೆಳೆಯುವೆನು, ನೀನು ಹೊಳೆದರೆ ನಾನು ಹೊಳೆಯುವೆನು. ನನ್ನ ಹಣದ ಹಣವು ನೀನೆ, ನನ್ನ ಮನದ ಮನವು ನೀನೆ, ನನ್ನ ಮನದಲ್ಲಿ ನೀನೇ ಯುಕ್ತಿ, ನನ್ನ ಹೃದಯದ ಭಕ್ತಿ ನೀನೇ ಮಾಯಾ ಮೋಹ ಶಕ್ತಿಯು, ನನ್ನ ಜೀವನ ಮುಕ್ತಿಯು. ತನುವು ನಿನ್ನದು, ಮನವು ನಿನ್ನದು, ನನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು. ಓಂ ಹ್ರೀಂ ಮೃತಂ ತಮಚಲೋ ಗುಣಜಿದ್ ಗುಣೇಢ್ಯ ನಕ್ತಂದಿವಂ ಶಕರ್ಣಂ ತಾಪಾದ ಪದ್ಮಂ ಮೋಹಂ ಕಷಂ ಬಹುಕೃತಂ ನಭಜಯತೋಹಂ ತಸ್ಮಾತ್ ತ್ವಮೇವ ಶರಣಂ ಮಮ ದೀನಬಂಧೋ. ಎಲ್ಲ ಈ ದೀನಬಂಧುವೆ, ಈ ಮೋಹ ಎಂಬ ಸಂಸಾರ ಸಾಗರದಲ್ಲಿ ನಾನು ಸಿಕ್ಕಾಕೊಂಡು ನಿನ್ನನ್ನು ಅಹೋರಾತ್ರಿ ನಾನು ಭಜಿಸಲಿಲ್ಲವಾದ್ದರಿಂದ ದೀನಬಂಧುವಾದ ನೀನು ನನ್ನನ್ನು ಈಗ ರಕ್ಷಿಸಬೇಕು. ಅಂದರೆ ಅಂಥ ಸ್ವಾಮಿ ವಿವೇಕಾನಂದರು ಪರಮಹಂಸರಲ್ಲಿ ಕುರಿತು ಹೇಳ್ತಕ್ಕಂಥ ಪದ್ಯ. ಹಾಗೆ ವಾಣಿಯು ಗುಣಾನುಕಥನೋ ಶರಣೋಕತಾಯಂ ಅಸ್ತಜ ಕರ್ಮ ಸಮನಸ್ತಪಾದೋ ನ ದೃಷ್ಟಿಂ ಸತಾಂ ದರ್ಶನಸ್ತು ಭವತ್ತೋ ನಾಂ. ಸರ್ವತ್ರ ತು ದುರ್ಗಾಣಿ ಸರ್ವಭದ್ರಾಣಿ ಪಶ್ಯಂತು, ಸರ್ವಸದ್ಬುದ್ಧಿ ಮಾಪ್ನೋತು, ಸರ್ವತ್ರ ನತು. ಭಾರತದ ಎಲ್ಲ ಸುರ ನದಿಗಳಿಗೆಲ್ಲ ನಮಸ್ಕಾರ. ಗಂಗಾ, ಬ್ರಹ್ಮಪುತ್ರ, ಯಮುನಾ, ಕೃಷ್ಣ, ಗೋದಾವರಿ, ತುಂಗಭದ್ರಾ, ಕಾವೇರಿ, ಶರಾವತಿ, ಸಿಂಧು, ಸೂರ್ಯಗಂಗೆಯರು ಎಲ್ರಿಗೂ ನಮಸ್ಕಾರ. ಉತ್ತರದ ಹಿಮಾಲಯಕ್ಕೆ, ಮೇಘಾಲಯಕ್ಕೆ ನಮಸ್ಕಾರ. ದಕ್ಷಿಣದ ಪಶ್ಚಿಮ ಘಟ್ಟಗಳಿಗೆಲ್ಲ ನಮಸ್ಕಾರ. ಸಹ್ಯಾದ್ರಿ ಬೆಟ್ಟಗಳಿಗೆಲ್ಲ ನಮಸ್ಕಾರ. ಮಧ್ಯ ಭಾರತ ವಿಂಧ್ಯ ಪರ್ವತಗಳಿಗೆಲ್ಲ ನಮಸ್ಕಾರ ಅಂಥೇಳಿ ಮತ್ತೊಮ್ಮೆ ಮಗದೊಮ್ಮೆ ಸರ್ವಸ್ತ್ರತು ದುರ್ಗಾಣಿ ಸರ್ವಭದ್ರಾಣಿ ಪಶ್ಯಂತು, ಸರ್ವ ಸದ್ಬುದ್ಧಿ ಮಾಪ್ನೋತು, ಸರ್ವತ್ರ ನಂದತು ಅಂತೇಳಿ ಅಮ್ಮ ತಾಯಿ ದುರ್ಗೆ ಎಲ್ಲರಿಗೂ ಆಯುರಾರೋಗ್ಯಗಳನ್ನು ಕೊಟ್ಟು ಸದ್ಬುದ್ಧಿಯನ್ನು ಕೊಟ್ಟು ಸನ್ಮಂಗಳವನ್ನು ಉಂಟು ಮಾಡು ತಾಯಿ ಅಂತ ಇದರ ಅರ್ಥ. ಕೇಳಿದವರಿಗೆಲ್ಲ ಅನಂತ ಧನ್ಯವಾದಗಳು. ನನ್ನ ಹೆಸರು ಕೆಂಪೇಗೌಡ ಮಾರ್ಚಿನಹಳ್ಳಿ, ನಿವೃತ್ತ ರಸಾಯನಜ್ಞ, ಭಾರತೀಯ ಭೂವಿಜ್ಞಾನ ಸರ್ವೇಕ್ಷಣಾ ಇಲಾಖೆ, ಬೆಂಗಳೂರು. ರಿಟೈರ್ಡ್ ಕೆಮಿಸ್ಟ್ ಫ್ರಮ್ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಬೆಂಗಳೂರು. ಥ್ಯಾಂಕ್ ಯು.